ಪ್ರತಿಪಕ್ಷಕರೇ, ಈ ಮೀಸಲಾತಿ ಹೆಚ್ಚಳದ ವಿಚಾರ ಒಂದು ಹಂತಕ್ಕೆ ಮುಗಿತಾ ಇದೆ ಅಂತ ಅನ್ನುವಷ್ಟರಲ್ಲೇ ಮತ್ತೆ ಯಾಕೋ ಮುಗಿತಾ ಇಲ್ವಲ್ಲ ಅಂತಕ್ಕಂತ ಒಂದು ಚಿಂತೆಗೆ ದೂಡ್ತಾ ಇದೆ. ಮೀಸಲಾತಿ ಹೆಚ್ಚಳದ ಅಂತಿಮ ವಿಚಾರಣೆಯನ್ನ ಜುಲೈ 15ಕ್ಕೆ ಮುಂದೂಡಲಾಗಿದೆ. ಹಾಗಾದ್ರೆ ಈ ಮೀಸಲಾತಿ ಹೆಚ್ಚಳದ ವಿಚಾರದಲ್ಲಿ ಏನಾಗ್ತಾ ಇದೆ? ಈಗ ಆಲ್ರೆಡಿ ಬೃಹತ್ ಗಾತ್ರದ ಉದ್ಯೋಗಗಳನ್ನ ಫಿಲ್ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೊರಟಿದೆ. ಈಗ ಈ ಮೀಸಲಾತಿ ಡಿಕ್ಲೇರ್ ಆಗಿಲ್ಲ ಅಂತ ಹೇಳಿದ್ರೆ ಉದ್ಯೋಗಗಳನ್ನ ಹೇಗೆ ಫಿಲ್ ಮಾಡುತ್ತೆ? ನಿಮ್ಗೆ ಗೊತ್ತಿರೋ ಹಾಗೆ ಈ ಮೀಸಲಾತಿ ಅಂತಕ್ಕಂಥದ್ದು ಕಂಪ್ಲೀಟ್ ಆಗ್ದೇನೆ ಉದ್ಯೋಗಗಳನ್ನ ಫಿಲ್ ಮಾಡಕ್ ಸಾಧ್ಯ ಇಲ್ಲ. ಬಹಳ ಹಿಂದೆನೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಹಾಗಾದ್ರೆ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ? ಜುಲೈ 15ಕ್ಕೆ ವಿಚಾರಣೆ ಯಾಕೆ ಮುಂದೂಡಲಾಗಿದೆ? ಈಗ ಯಾರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು? ಮಾನ್ಯ ಹೈಕೋರ್ಟ್ ಯಾರ್ಯಾರಿಗೆ ನೋಟಿಸ್ ಅನ್ನ ರವಾನೆ ಮಾಡಿದೆ? ಕೆಪಿಎಸ್ಸಿಯ 384 ಪೋಸ್ಟ್ಗಳ ಗತಿ ಏನೋ? ಈ ಎಲ್ಲ ವಿಚಾರನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವು ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೇನೆ. ನಾನ್ ಮಾಡ್ತಕ್ಕಂಥ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನೋಟಿಫಿಕೇಶನ್ ಮೂಲಕ ನಿಮ್ ಬಂದು ತಲುಪ್ತವೆ. ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ. ಪ್ರತಿಪಕ್ಷಕರೇ, ಸಾಮಾಜಿಕ ಕಾರ್ಯಕರ್ತ ಓರ್ವ ಮಹೇಂದ್ರ ಕುಮಾರ್ ಮಿತ್ರ ಇವರು ಈ ಮೀಸಲಾತಿ ಹೆಚ್ಚಳದ ವಿಚಾರವನ್ನ ಕುರಿತಂತೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ್ರು. ಇದು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ವಿಭು ಬಕ್ರು ನೇತೃತ್ವದ ವಿಭಾಗೀಯ ಪೀಠಕ್ಕೆ ಬಂತು. ಹಾಗಾದ್ರೆ ಈ ಸಾಮಾಜಿಕ ಕಾರ್ಯಕರ್ತರು ಯಾವ ವಿಚಾರದಿಂದ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು? ಒಂದು 2 ವಿಚಾರವನ್ನ ಅವರು ಮೆನ್ಷನ್ ಮಾಡ್ತಾರೆ. ಒಂದು, ಮೀಸಲಾತಿ ಅಧಿಸೂಚನೆಯನ್ನ ರದ್ದು ಮಾಡಿ. ಎರಡನೇದು, 2023ರಲ್ಲಿ ಬಿಜೆಪಿ ಸರ್ಕಾರ ಈ ವಿಚಾರವನ್ನ ಕುರಿತಂತೆ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿತ್ತು. ಆದ್ರೆ ಕೆಎಸ್ಎಟಿ, ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದನ್ನ ಧಿಕ್ಕರಿಸಿತ್ತು. ಇದರ ಬಗ್ಗೆಯೂ ಕೂಡ ಒಂದು ಅರ್ಜಿಯನ್ನ ಈ ಸಾಮಾಜಿಕ ಕಾರ್ಯಕರ್ತರು ಮಾನ್ಯ ಹೈಕೋರ್ಟ್ಗೆ ಹಾಕಿದ್ದಾರೆ. ಈ 2 ವಿಚಾರ ಕುರಿತಂತೆ ಈಗ ಕಳೆದ ಮಂಗಳವಾರ ಅಷ್ಟೇ ವಿಚಾರಣೆ ನಡೆದಿದೆ. ಈ ವಾದ ವಿವಾದಗಳನ್ನ ಆಲಿಸಿದಂತಹ ಮಾನ್ಯ ಕೋರ್ಟ್ ಈ ವಿಚಾರವನ್ನ ಅಂತಿಮವಾಗಿ ಜುಲೈ 15ಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಎಂಬುದಾಗಿ ಮುಂದೂಡಲಾಗಿದೆ. ಪ್ರತಿಪಕ್ಷಕರೇ, ಏನಿದು ಮೀಸಲಾತಿ ಹೆಚ್ಚಳ? ಎಲ್ರಿಗೂ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದಿಸಿಂದಾಗಿ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಆ ವಿಚಾರವನ್ನ ಇಲ್ಲೂ ಹೇಳ್ಬಿಡ್ತೇನೆ. ಬಹುತೇಕವಾಗಿ ಮೀಸಲಾತಿ ಅಂತ ಹೇಳಿದ್ರೆ 50% ಹಲವು ಕ್ಯಾಟಗರಿಗಳಿಗೆ ರಿಸರ್ವ್ ಆಗಿದೆ. ಇನ್ 50% ಜನರಲ್ ಕ್ಯಾಟಗರಿಗೆ ರಿಸರ್ವ್ ಆಗಿದೆ. ಏನು ಈ 50% ಇದೆಯೋ ಇದರಲ್ಲಿ SC, ST, OBC ಎಲ್ಲಾ ಒಂದು ಕ್ಯಾಟಗರಿಗೆ ಈ ಮೀಸಲಾತಿ ಅನ್ವಯ ಆಗ್ತಾ ಹೋಗುತ್ತೆ. ಇನ್ನು ಉಳಿದಂತೆ 50% ಜನರಲ್ ಅಲ್ಲಿ ಅದು ಅನ್ವಯ ಆಗ್ತಾ ಹೋಗುತ್ತೆ. ಆದ್ರೆ ಸುಮಾರು ಕಾಲದಿಂದ, ಅಂದ್ರೆ ಸುಮಾರು 4 ದಶಕಗಳೇ ಸಲ್ಲಿದು ಅಂತ ಹೇಳ್ತಾರೆ, ಸುಮಾರು ಕಾಲದಿಂದ ಈ 50% ಮೀಸಲಾತಿಯನ್ನ ಹೆಚ್ಚಿಸಿ ಅಂತಕ್ಕಂಥ ವಾದಗಳು ಕೇಳ್ತಾ ಬಂದು ಹಲವಾರು ಸಮುದಾಯಗಳು ಈ ಮೀಸಲಾತಿಯನ್ನ ಹೆಚ್ಚಿಸಬೇಕು, ಜನಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥ ವಾದವನ್ನ ಮಾಡ್ತಾನೆ ಮೀಸಲಾತಿಯನ್ನ ಹೆಚ್ಚಿಸ್ಲಿಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗಲೇ ಒತ್ತಡಗಳು ಬಂದು. ಅಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನ ಹೇಗೆ ಹೆಚ್ಚಿಸುವುದು, ಯಾವ ತರದಲ್ಲಿ ಹೆಚ್ಚಿಸೋದು ಅಂತಕ್ಕಂಥ ವಿಚಾರ ಸರ್ಕಾರದ ಮುಂದೆ ಬಂದಾಗ ಈ ಮೀಸಲಾತಿಯನ್ನ ನಾವು ಈಗ ಒಬ್ಬರಿಗೆ ತೆಗೆದಾಕಿ ಇನ್ನೊಬ್ಬರಿಗೆ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಮುದಾಯಗಳು ಹೋರಾಟಕ್ಕೆ ಇಳಿತವೆ, ಆ ಸಮುದಾಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದಿಸೆಯಿಂದಾಗಿ ಮೀಸಲಾತಿ ಏನು 50% ಇದೆಯೋ ಇದನ್ನ 56%ಗೆ ನಾವು ಏರಿಕೆ ಮಾಡೋಣ. ಅಲ್ಲಿ ಕೆಲವು ಕ್ಯಾಟಗರಿಗಳಿಗೆ ಈ ಮೀಸಲಾತಿನ ಹೆಚ್ಚಿಸೋಣ ಅಂತ ಹೇಳಿ 56ಗೆ ಮಾಡ್ತೀವಿ ಅಂತಕ್ಕಂತ ವಾದಗಳನ್ನ ಮುಂದಿಟ್ಟು ಮಾಡ್ಲಿಕ್ಕೆ ಹೊರತು. ಇದರ ಮಧ್ಯೆ ಮಾನ್ಯ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನ ನೀವು 56%ಗೆ ಹೇಗೆ ಹೆಚ್ಚಿಸ್ತೀರಿ? ಏನಿದ್ರು ಕೂಡ ನಿಮ್ಮ 50% ಒಳಗಡೆ ಮೀಸಲಾತಿ ಏನಿದೆಯೋ ಅದ್ರಲ್ಲೇ ಬೇಕಾದ್ರೆ ವೇರಿಯೇಷನ್ ಮಾಡ್ಕೊಳ್ಳಿ, ಅದಕ್ಕಿಂತ ಹೆಚ್ಚಾಗಬಾರ್ದು, 50ಗಿಂತ ಹೆಚ್ಚಾಗಬಾರ್ದು, ಇದು ಕಷ್ಟ ಆಗುತ್ತೆ ಅಂತಕ್ಕಂತ ಒಂದು ಆದೇಶವನ್ನ ಮಾಡ್ತು ಸರ್ಕಾರ. ಹಾಗಾದ್ರೆ 56 ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ಅಲ್ಲಿಗೆ ಕೈ ಬಿಡ್ತು. ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಂತ ಸಂದರ್ಭದಲ್ಲಿ
ಹಲವು ಹೋರಾಟಗಳು ಆರಂಭ ಆದವು. ಮೀಸಲಾತಿಯನ್ನ ನೀವು ಹೆಚ್ಚಿಸಿ, ಮೀಸಲಾತಿಯನ್ನ ನೀವು ಹೆಚ್ಚಿಸಿ, ಹೆಚ್ಚಿಸಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಉದ್ಯೋಗಗಳನ್ನ ಈಗೇನು ತುಂಬಬೇಕು ಇವುಗಳನ್ನ ತುಂಬಿ, ಇವುಗಳನ್ನ ಮೀಸಲಾತಿ ಅನ್ವಯದಲ್ಲಿ ತುಂಬಬೇಕು, ನಿರುದ್ಯೋಗ ಅಂತಕ್ಕಂಥದ್ದು ತಾಂಡವಾಡ್ತಿದೆ ಅನ್ನುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಒತ್ತಡಕ್ಕೆ ಒಳಗಾಯ್ತು. ಆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ರು. ನಾವೀಗ ಏನ್ 50% ಇದೆಯೋ ಅದಕ್ಕೆ ಉದ್ಯೋಗಗಳನ್ನ ಫಿಲ್ ಮಾಡ್ತೀವಿ, ಆ ರಿಸರ್ವೇಶನ್ಗೆ ಉದ್ಯೋಗಗಳನ್ನ ಫಿಲ್ ಮಾಡ್ತೀವಿ, ಆ ನಂತರದಲ್ಲಿ ಬೇಕಾದ್ರೆ ನಾವು ಮುಂದೆ 56 ಆದ್ರೆ ಅದಕ್ಕೆ ಅಡಿಷನಲ್ ಆಗಿ ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿ ಅಧಿಸೂಚನೆಯನ್ನ ಹೊರಡಿಸ್ಲಿಕ್ಕೆ ಆರಂಭ ಮಾಡ್ತು. ಅಂತ ಸಂದರ್ಭದಲ್ಲಿ ಮತ್ತೆ ಹಲವು ಕಮ್ಯುನಿಟಿಗಳು ಮಾನ್ಯ ಹೈಕೋರ್ಟ್ ಮುಂದೆ ಹೋದೋ. ಆಗ ಅದಕ್ಕೂ ತಡೆ ಬಂತು. ಮತ್ತೆ ಸರ್ಕಾರ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಅಜೆಂಡವನ್ನ ಇಟ್ಕೊಂಡು ಒಳ ಮೀಸಲಾತಿಯನ್ನ ಕೊಡ್ತು. ಅದು SC/ST ಗೆ ಕ್ಯಾಟಗರಿನೇ ಸ್ವಲ್ಪ ಬದಲು ಮಾಡ್ತು. ಅಂದ್ರೆ SCA, SCB, SCC ಅಂತ ಹೇಳಿ ಆ ವಿಭಾಗವನ್ನ ಮಾಡಿ ಅವ್ರಿಗೆ ರಿಸರ್ವೇಶನ್ ಅನ್ನ ಕೊಡ್ತಾ ಬಂತು. ಅಂದ್ರೆ ಏನು 15% ಇದೆಯೋ 15% ಅನ್ನೇ ವಿಭಾಗ ಮಾಡ್ತಾ ಬಂತು. ಅಲ್ಲಿ ಕೆಲವು ಸಮುದಾಯಗಳಿಗೆ ಈ ರಿಸರ್ವೇಶನ್ ತಕ್ಕಂಥದ್ದು ವ್ಯತ್ಯಾಸ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತ ನಾನು ಮತ್ತೊಂದು ವಿಡಿಯೋನ ಡೀಟೇಲ್ಸ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇದರಲ್ಲಿ ಈ ಒಂದು ವಿಚಾರಣೆ ಮುಂದಕ್ಕೆ ಹೋಯ್ತಲ್ಲ, ಆ ವಿಚಾರವನ್ನು ಮಾತ್ರ ಇಲ್ಲಿ ಹೆಚ್ಚು ಪ್ರಸ್ತಾಪಕ್ಕೆ ಒಳಪಡಿಸ್ತೇನೆ. ಯಾವಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ 3 ವಿಭಾಗವನ್ನ SC/ST ಗೆ ಮಾಡಿ ಉದ್ಯೋಗಗಳನ್ನ ತುಂಬಲು ಆರಂಭ ಮಾಡ್ತಾ ಮತ್ತೆ ಹಲವು ಜನ ಕೋರ್ಟ್ಗಳ ಮೊರೆ ಹೋದ್ರು. ಕೆಲವು ಜನ ಈಗೇನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದಾರೋ ಹಾಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹಾಕಿದ್ರು. ಈಗ ಮತ್ತೆ ಈ ಒಂದು ವಾದ ವಿವಾದಗಳು ಮಾನ್ಯ ಕೋರ್ಟ್ ಮುಂದೆ ಬಂದಿವೆ. ಈಗ ಮಾನ್ಯ ಕೋರ್ಟ್ ಈ ಒಳ ಮೀಸಲಾತಿ ಹಂಚಿಕೆ ಇದೆಯಲ್ಲ ಇದ್ರ ಬಗ್ಗೆ ವಾದ ವಿವಾದಗಳನ್ನ ಮಾಡಬೇಕಾಗಿದೆ. ಸರಿಯಾದ ಉತ್ತರಗಳು ನಮ್ಗೆ ಬೇಕಾಗಿದೆ. ಆ ಕಾರಣಕ್ಕಾಗಿ ಯಾರು ಈಗ ಅರ್ಜಿಯನ್ನ ಹಾಕಿದಾರೋ ಅವರ ಪರ ಯಾರು ವಕೀಲರಿದ್ದಾರೋ ಅವರು ಸರಿಯಾದ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಬನ್ನಿ. ಮತ್ತು ಸರ್ಕಾರ ಇದನ್ನೇನ್ ಮಾಡ್ಲಿಕ್ಕೆ ಹೊರಟಿದೆಯೋ ಆ ಸರ್ಕಾರದ ಕಡೆ ಇರತಕ್ಕಂಥ ವಕೀಲರು ಕೂಡ ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದು ವಾದ ವಿವಾದವನ್ನ ಮಂಡಿಸಿ ಮುಂದೆ ಮುಂದೆ ತೆಗೆದುಕೊಂಡು ಹೋಗ್ಬೇಡಿ. ತೀರ್ಮಾನ ಆಗ್ಬೇಕು, ಇದು ಒಂದು ಹಂತದಲ್ಲಿ ಮುಗಿಬೇಕು, ಈ ಉದ್ಯೋಗಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಜುಲೈ 15ಕ್ಕೆ ವಾದ ವಿವಾದಗಳನ್ನ ಮುಂದೂಡ್ತು. ಇದರ ಮಧ್ಯೆನೆ KPSC ಪರ ವಾದ ಮಾಡಲು ಬಂದಿದ್ದಂತ ರೋಬೆನ್ ಜಾಕೋಬ್ ಅವರು 2023-24ರಲ್ಲಿ 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ಏನು ಅಧಿಸೂಚನೆಯನ್ನು ಹೊರಡಿಸಿ ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನ ನಡೆಸಿ ಇತ್ತೀಚೆಗಷ್ಟೇ ಸಂದರ್ಶನವೂ ಕೂಡ ನಡೆದಿತ್ತು. ಅಂತಿಮ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಬೇಕಾಗಿತ್ತು, ಮತ್ತೆ ಅದಕ್ಕೆ ತಡೆ ಬಂದಿದೆ. ಈಗ KPSC ಪರ ಬಂದಿದ್ದಂತ ಈ ವಕೀಲರು ಇದಕ್ಕೆ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿದ್ರೆ ನಾವು ತಾತ್ಕಾಲಿಕವಾಗಾದ್ರೂ ಕೂಡ ಅನೌನ್ಸ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಅಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಪೀಠ ನೋಡಿ, ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಆದೇಶಗಳಾಗಿದ್ದಾವೆ. ಏನು ಬಾಕಿ ಇರತಕ್ಕಂತ ಪ್ರಕರಣಗಳಿದ್ದಾವೋ ಅವುಗಳನ್ನ ಆದಷ್ಟು ನೀವು ಬೇಗ ಇತ್ಯರ್ಥಗೊಳಿಸಬೇಕು ಎಂಬುದಾಗಿ ಆದೇಶದಿಂದಾಗಿ ನಾವು ಆದಷ್ಟು ಬೇಗ ಎಲ್ಲಾ ಪ್ರಕರಣಗಳನ್ನ ನಾವು ಇತ್ಯರ್ಥಗೊಳಿಸ್ತೇವೆ. ಏನಾದರೂ ವಾದ ವಿವಾದಗಳಿದ್ರೆ 15ಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ, ಅಲ್ಲಿ ನಿಮ್ಮ ವಾದವನ್ನ ಮಂಡಿಸಬಹುದು ಎಂಬುದಾಗಿ ಹೇಳಿಕೆಯನ್ನ ನೀಡಿತು. ಪ್ರೀತೋಕ್ಷರೇ, ಏನು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಈ ಮೀಸಲಾತಿ ವಿಚಾರ ಇದೆಯೋ ಇದು ತುಂಬಾ ದಶಕಗಳಿಂದ ನಡ್ಕೊಂಡು ಬರ್ತಾನೆ ಇದೆ, ಆದ್ರೆ ಇತ್ಯರ್ಥ ಆಗ್ತಾ ಇಲ್ಲ. ಈಗಷ್ಟೇ ರಾಜ್ಯದ ಅಧಿಕಾರ ಮಾನ್ಯ DK ಶಿವಕುಮಾರ್ ಅವರಿಗೆ ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲಾ ಹುದ್ದೆಗಳನ್ನ ಫಿಲ್ ಮಾಡ್ತೀವಿ, ಏನು 56,000 ಫಿಲ್ ಮಾಡ್ಲಿಕ್ಕೆ ಆದೇಶವನ್ನ ಹೊರಡಿಸ್ತೀವಿ ಅಂತ ಹೇಳಿತ್ತು, ಅವು ಎಲ್ಲವುಗಳನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಇಲಾಖೆಗಳಿಗೆ ಮಾಹಿತಿಯನ್ನ ನೀಡಲಾಯಿತು. ಎಲ್ಲ ಇಲಾಖೆಗಳು ನೋಟಿಫಿಕೇಶನ್ ಮಾಡಲು ಹೊರಟು. ಒಂದಷ್ಟು ನೋಟಿಫಿಕೇಶನ್ ಆಲ್ರೆಡಿ ಬಂದ್ಬಿಟ್ಟಿದಾವೆ. ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಏತನ ಮಧ್ಯೆ ಈಗ ಈ ಒಂದು ಒಳ ಮೀಸಲಾತಿಯ ಒಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಈ ಒಳ ಮೀಸಲಾತಿಯ ಚರ್ಚೆ 15ಕ್ಕೆ ಏನಾಗುತ್ತೆ, ಯಾವ ರೀತಿಯಾದಂತ ಕ್ರಮಗಳು ಮುಂದೆ ಬರ್ತವೆ, ಸರ್ಕಾರ ಯಾವ ರೀತಿಯಾದಂತ ವಾದ ವಿವಾದಗಳನ್ನ ಮಂಡನೆ ಮಾಡುತ್ತೆ, ಮತ್ತೆ ಮಾನ್ಯ ಹೈಕೋರ್ಟ್ ಯಾವ ರೀತಿಯಾಗಿ ಸೂಚನೆಯನ್ನ ನೀಡುತ್ತೆ, ಇವೆಲ್ಲವುಗಳನ್ನ ಕಾಯ್ದು ನೋಡ್ಬೇಕಾಗಿದೆ. ಅದರ ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳು ಬಹುತೇಕವಾಗಿ ತುಂಬಾ ವರ್ಷಗಳಿಂದ ರೆಡಿ ಆಯ್ತಾ ಇದ್ರು. ಈಗಂತೂ ಉದ್ಯೋಗ ತಗೊಳ್ಳೇಬೇಕು, ಇದೊಂದು ಚಾನ್ಸ್ ಅಂತ ಹೇಳಿ ಹಗಲು ರಾತ್ರಿ ಓದ್ಲಿಕ್ಕೆ ಆರಂಭ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ
ಈ ಒಂದು ವಿಚಾರಗಳು ಯಾವ ರೀತಿಯಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೊರಡ್ತವೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಈ ವಿಡಿಯೋ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.